ಯಶವಂತ್ ಟೈಮರ್ ಆನ್ ಮಾಡೋ ಯಶವಂತ್. ಇದು ಟೈಮರ್ ಆನ್ ಮಾಡಿ, ಇದು ಸ್ಟಾಪ್ ಎಷ್ಟೊತ್ತಾಗ್ತದೆ ಅಂತ. ನೀವು ಮುಂದೆ ಬರುವಾಗಾದ್ರೂ ಲೈಟ್ಸ್ ಕಾಣಿಸ್ತಿತ್ತು, ನಾನು ಒಬ್ಬನೇ ಬಂದಲ್ಲ, ಹಂಗೆ ರೋಡೇ ಕಾಣಿಸ್ತಿಲ್ಲ ಅಲ್ಲಿ. ರೋಡ್ಸ ಡೆಡ್ಲಿ ಇದೆ, ಈಸಿ ಇಲ್ಲ. ನನ್ನ ಬದಲು ಅಭಿಷೇಕ್ ಬಾರ್ಬಿಕ್ಯೂ ನೇಷನ್ ಅಲ್ಲಿ ಇವತ್ತು ಪಾರ್ಟಿ ಕೊಡ್ತಾರೆ. ಇಲ್ಲಿ ಬಾರ್ಬಿಕ್ಯೂ ನೇಷನ್ ನೀವು ಹುಡುಕು, ನಾ ಪಾರ್ಟಿ ಕೊಡ್ತೀನಿ. ಅವನ ಫಸ್ಟಿಗೆ ಫೋಟೋ ಅಂದ ಅಲ್ಲ, ಫೋಟೋ ಕೇಳ್ತಾವ ಅನ್ಕೊಂಡೆ. ಮತ್ತೆ ಈಗ ನೀನು ಪೆಟ್ರೋಲ್ ಹಾಕಿದ್ಯಾ ಅಥವಾ ಓಲ್ಡ್ ಮಂಕ್ ಹಾಕಿದ್ಯಾ? ಯಾಕೋ ಡೌಟ್ ಹೊಡಿತಿದೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು ಮಾರ್ನಿಂಗ್ 5:30. ಇನ್ನೂ ರೆಡಿಯಾಗಿ ನಾವು ರಾಮೇಶ್ವರಮಿಗೆ ಹೊರಡಬೇಕು. ಸೊ ಈ ಥರ ಎಲ್ಲ ಜುಗಾಡ್ ಮಾಡಿದ್ವಿ. ನಿನ್ನೆ ಟವೆಲೆಲ್ಲ ಒಣಗಿಸ್ಲಿಕ್ಕೆ ಬಂಜಿ ರೋಪ್ ಒಂದು ಕಟ್ಬಿಟ್ಟು ಒಂದೆರಡು ಟವೆಲ್ ಹಾಕಿ ಒಣಗಿಸ್ಕೊಂಡ್ವಿ. ಹಿಂದೆ ನಾವು ಇಲ್ಲಿ ಸ್ಟೇ ಆಗಿರೋದು. ಇನ್ನೊಂದು ರೂಮ್ ಇದೆ ಕೆಳಗಡೆ. ಸೋಮಣ್ಣ ಮತ್ತು ಅವರ ಧರ್ಮಪತ್ನಿ ಅವರು ಕೆಳಗಡೆ ಮಲ್ಕೊಂಡಿದ್ದಾರೆ. ಇವನ್ನು ರೆಡಿ ಆಗಬೇಕಷ್ಟೆ. ರೆಡಿಯಾಗಿ ಇನ್ನೊಂದು 5 ಮಿನಿಟ್ಸಲ್ಲಿ ಹೊರಡಬೇಕು. ಹೊರಗಡೆ ನವಿಲು ಕೂಗ್ತಾ ಇದೆ, ಕ್ಯಾಯೋ 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 ಅಂತ. ಹಾಂ, ಇದು ನೋಡಿ ಪಾರ್ಕಿಂಗು. ಇದು ನವಿಲಲ್ಲ, ಇದು ಪ್ರಾಣಿ ನಮ್ಮದು. ಈ ಪ್ರಾಣಿ ಕೂಗ್ತಾ ಇರೋದು. ಹಾಂ, ಕೇಳಿಸ್ತಾ? ತುಂಬ ನವಿಲಿದನು. ಒಂದು ಮಾತ್ರ ಇಲ್ಲೇ ಹತ್ರ ಇದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವು ರೆಡಿಯಾಗಿದ್ದೀವಿ ಇವಾಗ ಹೊರಡಲಿಕ್ಕೆ. ನೋಡಿ, ಫುಲ್ಲು ಖಾಲಿ ರೂಮು. ಇಲ್ಲೊಂದು ಬ್ಯಾವರ್ಸಿ ನನ್ನ ಮಗ ನಿಂತವನೆ, ಏನು ಬಿಟ್ಟಿಲ್ಲ. ಹೋಗುವ, ಬ್ಯಾಗ್ ಎಲ್ಲ ಕಟ್ಬಿಟ್ಟು ಬಂದು ಫುಲ್ಲಿ ಡ್ರೆಸ್ಸಪ್ ಆಗಿ ಹೊರಟಿದ್ದೀವಿ. ಇವಾಗ ಇನ್ನಿಬ್ಬರು ಬೋಳಿ ಮಕ್ಕಳು ಎಲ್ಲಿ ಬ್ಯಾಗ್ ಕಟ್ತಾ ನಿಂತವ್ರೆ. ಸೋಮಣ್ಣವರೇ, ಹೇಗಿತ್ತು ನಿನ್ನೆ ರಾತ್ರಿಯ ನಿದ್ದೆ? ಸೂಪರ್ ಆಯ್ತು. ಪ್ಯಾಕಿಂಗ್ ಆಯ್ತಾ ನಿಂದು? ನಮ್ದೆಲ್ಲ ಆಗಿಲ್ಲ. ಮಾಡ್ಬೇಕಾ ನಿಂದು? ಸ್ವಲ್ಪ ರಿಮೂವ್ ಮಾಡ್ಬೇಕಾ? ಮತ್ತೆ ಪ್ಯಾಕಿಂಗ್ ಮಾಡ್ತೀಯಾ? ಓಕೆ, ಸಾಧ್ಯ ಇಲ್ಲ, ಸುಮ್ಮನೆ ಖಾಲಿ ಇಲ್ಲ. ನಾವು ಅದಕ್ಕೆ ಬೇಗ ಎದ್ದು ರೆಡಿ ಆಗಿದ್ದೀವಿ. ನೀನು ಬ್ಲ್ಯಾಂಕೆಟ್ ಏನಾದರೂ ಹಾಕೊಂಡೆ ಅಂತ ಬ್ಯಾಗಲ್ಲಿ? ಅಷ್ಟು ದೊಡ್ಡ ಹೇಗಾಯ್ತು ಬ್ಯಾಗು? ನಿನ್ನೆ ಚಿಕ್ಕ ಇತ್ತಲ್ಲ? ಅಷ್ಟಿರಲಿಲ್ಲ ಮಾರೆ. ಇಲ್ಲ, ಪಿಲ್ಲು ಏನೋ ಹಾಕಿಲ್ಲ ಅಲ್ಲ ಅಲ್ಲಿ ರಾಮೇಶ್ವರಮಲ್ಲಿ ರೂಮ್ ಸಿಕ್ಕಿಲ್ಲ ಅಂತ. ಅದೇ ರಾಮೇಶ್ವರಮಲ್ಲಿ ರೂಮ್ದು ಪ್ರಾಬ್ಲಮ್ ಆಗಿದೆ. ಇನ್ನು ಹೋಗಿ ನೋಡ್ಬೇಕಷ್ಟೆ. ಹೇಳಿದೆ ನಾನು ಒಂದು 4 ಗೋಣಿ ಚೀಲ ತಗೊಂಡು ಬನ್ನಿ ಅಂತ, ಯಾರೂ ಕೇಳಿಲ್ಲ ನನ್ನ ಮಾತನ್ನ. ಯಶವಂತ್, ಗೈಸ್ ಇವಾಗ ಹೊರಟ್ರೆ ನಾವು ಇಲ್ಲಿಂದ ಅರೌಂಡು 365 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಪ್ಲಸ್ 5 ಕಿಲೋಮೀಟರ್ಸ್ ಆಗ್ಬೋದು ಅಲ್ಲಿ ಇಲ್ಲಿ ಅಂತ. ಮುಂದೆ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಆಗ್ತೀವಿ. ಒಂದು 2 ಅವರ್ಸ್ ಆದಮೇಲೆ ಎಲ್ಲ ಟೀ ಬ್ರೇಕ್ ಏನಾದ್ರು ತಗೋತೀವಿ. ರಾಂಗ್ ರೂಟ್ ಅಲ್ಲಲ್ಲ ಇದು. ಯೂಟರ್ನಾ? ನಾ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟ್ರ್ ದೂರ ಇದ್ದೀನಿ. ಹೇಳ್ಬಿಡು, ಇಲ್ಲೇ ನಿಲ್ಲಿಸ್ತೀನಿ. ಕ್ರೇಜ್ ಇದೆ ಅಲ್ಲ, ರೋಡೇ ನೋಡಿದ್ದೀನಿ. ಟೈಮರ್ ಆನ್ ಮಾಡೋ ಯಶವಂತ್. ಇದು ಟೈಮರ್ ಆನ್ ಮಾಡಿ, ಇದು
ಸ್ಟಾಪ್ ಎಷ್ಟೊತ್ತಾಗ್ತದೆ ಅಂತ. 30 ಸೆಕೆಂಡ್ಸ್ ಆಲ್ರೆಡಿ. ಹಾಂ, ಬ್ರೇಕ್ಫಾಸ್ಟ್ ಎಲ್ಲ ಕಟ್ಕೊಬೇಡ, ಗಾಡೀಲಿ ಆನ್ ದಿ ವೇ ಹೋಗ್ತಾ ತಿನ್ಬೇಕು ಮತ್ತೆ. ಹೌದು, ಗೈಸ್ ಇದು ರಿಟರ್ನ್ ಹೋಗುವಾಗ ಫಸ್ಟ್ ಹೇರ್ ಪಿನ್ ಬೆಂಡ್ ಕ್ರಾಸ್ ಮಾಡಿದ್ವಿ. ಯೂಸ್ ಮಾತ್ರ ಕ್ರೇಜಿ ಇದೆ. ಆ ಕಡೆ ಫುಲ್ಲು ಫಾಗ್ ಕವರ್ ಆಗಿದೆ. ನೋಡ್ಬೋದು ನೀವು, ಫುಲ್ಲು ಫಾಗು, ರೋಡೇ ಕಾಣಿಸ್ತಿಲ್ಲ. ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ಗೆ ಮೇನ್ ರೋಡ್ ಟಚ್ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿ ಒಬ್ಬ ಅಣ್ಣ. ಬಟ್ ರೂಟ್ ಮಾತ್ರ ಕ್ರೇಜಿ, ರೋಡೇ ಕಾಣಿಸ್ತಿಲ್ಲ. ಏನಾಯ್ತು ಏನಾಯ್ತು? ಫೋಟೋನಾ? ಓಕೆ ಓಕೆ. ಫೋಟೋ ತಗೊಂಡು ಬರ್ತೀನಿ ಅಂದ. ಫೋಟೋ ತಗೊಂಡು ಬರ್ತೀನಿ ಅಂದ. ರಿಮೋಟ್ ಏರಿಯಾ ಮಾರ, ಸಿಗ್ನಲ್ ಇಲ್ಲ. ಮತ್ತು ರೋಡು ಸಹ ಕಾಣಿಸಲ್ಲ ಸರಿಯಾಗಿ. ಅಲ್ಲೊಂದು ಪಾಯಿಂಟ್ ಹೀಗೆ ಬರ್ತಿದ್ದೀನಿ, ರೋಡೇ ಕಾಣಿಸ್ತಿಲ್ಲ. ನಾನು ಅದೇ ನೋಡಿದೆ. ಈ ಬೆಂಡ್ ಸಹ ಇಲ್ಲೊಂದು ಮೇಲ್ಗಡೆ ಬೆಂಡ್ ಇತ್ತಲ್ಲ, ಅದು ಸಹ ಅದು ಬೇರೆ. ನಾನು ಇವನ್ ಹತ್ರ ನಿಂತ್ಕೊಂಡಲ್ಲ, ನೀವು ಮುಂದೆ ಬಂದ್ರಿ. ನೀವು ಮುಂದೆ ಬರುವಾಗಾದ್ರೂ ಲೈಟ್ಸ್ ಕಾಣಿಸ್ತಿತ್ತು, ನಾನು ಒಬ್ಬನೇ ಬಂದಲ್ಲ, ಹಂಗೆ ರೋಡೇ ಕಾಣಿಸ್ತಿಲ್ಲ ಅಲ್ಲಿ. ಹೆವಿ ಡ್ಯೂಟಿ. ಹಾಂ, ಚಿಕ್ಕದೊಂದು ಫೋಟೋ ಶೂಟ್ ಆಯಿತು ನಮ್ಮದು. ಬ್ರೇಕ್ ತಗೊಂಡ್ವಿ, ಫೋಟೋಸ್ ತಗೋತಾ ಇದ್ವಿ ಒಂದು ಕಡೆ. ಫುಲ್ಲಿ ಫಾಗ್ ಇತ್ತಲ್ವ, ಸೊ ಅಲ್ಲಿಂದ ಇವಾಗ ಹೊರಟ್ವಿ. ಫುಲ್ಲಿ ಹೇರ್ ಪಿನ್ ಬೆಂಡ್ಸು. ರೋಡ್ ಸಹ ಡೆಡ್ಲಿ ಇದೆ, ಈಸಿ ಇಲ್ಲ. ಅಂತೂ ಫೈನಲಿ ಕೆಳಗಡೆ ರೀಚ್ ಆದ್ವಿ ಗೈಸ್. ಇನ್ನು ಸ್ವಲ್ಪ ಹೋದರೆ ಮೇನ್ ರೋಡಿಗೆ ಟಚ್ ಆಗ್ಬೋದು ಅಂತ ಅನಿಸ್ತಿದೆ.
ಆ್ಯಕ್ಚುಲಿ ಸ್ವಲ್ಪ ಮೇಲ್ಗಡೆ ಒಂದು ಪಲ್ಸರ್ NS 200 ಅನಿಸುತ್ತೆ ಬೈಕ್ ಅವನು ಹತ್ತಿಸ್ತಾ ಇರುವಾಗಲೇ ಸ್ಟ್ರಕ್ ಆಗಿಬಿಟ್ಟ. ಅದು ಗಾಡಿ ಮೂವೇ ಆಗ್ತಾ ಇರಲಿಲ್ಲ ಪಾಪ. ಅದಾದಮೇಲೆ ಇನ್ನೊಂದು ರಾಯಲ್ ಎನ್ಫೀಲ್ಡು ಹತ್ತುವಾಗಲೇ ಬಿದ್ದರು, ಇಬ್ಬರಿದ್ದರು, ಅವರು ಬಿದ್ದುಬಿಟ್ರು. ಡೆಡ್ಲಿ ಇದೆ ಮಾತ್ರ ರೋಡು, ಈಸಿ ಇಲ್ಲ. ಸೊ ಸ್ವಲ್ಪ ಹುಷಾರಾಗಿ ಹತ್ತಿಸ್ಬೇಕು, ಹುಷಾರಾಗಿ ಬೆಟ್ಟನ ಇಳಿಸ್ಬೇಕಷ್ಟೆ. ಇಲ್ಲಾಂದರೆ ಜಸ್ಟ್ ಮಿಸ್ ಆಯಿತು ಅಂದ್ರೂ ಮೇಲಿಂದ ಡೈರೆಕ್ಟ್ ಕೆಳಗಡೆ ಊರಿಗೆ ಬಂದುಬಿಡ್ತೀವಿ ಸೀದಾ. ಇದು ಯಾವುದೋ ಒಂದು ಊರಲ್ಲಿದ್ದೀವಿ ಗೈಸ್. ಇದು ಯಾವ ಊರು ಅಂತ ಗೊತ್ತಿಲ್ಲ, ಬಟ್ ವ್ಯೂಸ್ ಮಾತ್ರ ಚೆನ್ನಾಗಿದೆ. ಆ ಕಡೆ ಈ ಕಡೆ ಗದ್ದೆ, ಮಿಡಲಲ್ಲಿ ರೋಡು ಸೂಪರ್ ಆಗಿದೆ ಮಾತ್ರ. ಅಡಿಕೆ ತೋಟ, ಬೆಟ್ಟ, ಫುಲ್ಲಿ ಫಾಗು, ಕ್ರೇಜ್ ಇದೆ ಮಾತ್ರ ವ್ಯೂ. ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ. ಬ್ರೇಕ್ಫಾಸ್ಟ್ ಮೇನ್ ರೋಡಿಗೆ ಟಚ್ ಆದಮೇಲೆ ಎಲ್ಲಾದರೂ ಮಾಡಬೇಕನ್ನೋ ಪ್ಲ್ಯಾನು. ಈಗ ಒಂದು ಬ್ರೇಕ್ ತಗೊಂಡು ಇದರ ನಂತರ ನಾವು ಇನ್ನು ಮುಂದೆ ರಾಮೇಶ್ವರಂಗೆ ಹೋಗ್ಬೋದು. ಮಾಡಿದೆ ಅವನು ಫೋಟೋ ತೆಗಿಬೇಕಂತೆ. ಹೋಗೋ ಪರೀಕ್ಷೆ ಕರೀತಿದ್ದಾರೆ ಅಂತ ನಾನು ರೆಕಾರ್ಡ್ ಮಾಡ್ತೇನೆ. ಏನು ಪರೀಕ್ಷೆ ನಿಮಗೆ ಫ್ಲೈಂಗ್ ಕಿಸ್ ಎಲ್ಲ ಕೊಡ್ತಿದ್ದಾರೆ. ಹಾಂ ಪರೀಕ್ಷೆ ನೀನು ಫ್ಲೈಂಗ್ ಕಿಸ್ ಕೊಡ. ನಮ್ಮ ಪರೀಕ್ಷಿತ್ ಅವ್ರದ್ದು ಆಯ್ತಂತೆ. ನನ್ನ ಬದಲು ಅಭಿಷೇಕ್ ಬಾರ್ಬಿಕ್ಯೂ ನೇಷನ್ ಇವತ್ತು ಪಾರ್ಟಿ ಬರ್ತಾರೆ. ಇಲ್ಲಿ ಬಾರ್ಬಿಕ್ಯೂ ನೇಷನ್ ನೀವು ಹುಡುಕು, ನಾ ಪಾರ್ಟಿ ಕೊಡ್ತೀನಿ. ಪರೀಕ್ಷಿತ್ ಪೆಟ್ರೋಲ್ ಎಲ್ಲ ಫುಲ್ ಹಾಕೊಡ್ತಾನೆ. ಹಾಂ, ಇವತ್ತು ಪರೀಕ್ಷಿತ್ ಲೆಕ್ಕದಲ್ಲಿ ನಮಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಯ್ತಾ? ಎಲ್ಲಾಯಿತು ತೋರಿಸು. ಓ, ಪರೀಕ್ಷಿತ್ ಇದು 10,000 ಆಗಿದೆ. ಈ 10,000 ಕಿಲೋಮೀಟ್ರ್ ಯಾರ್ಯಾರ ಜೊತೆ ಎಲ್ಲ ಕಳೆದಿದ್ದೀರಾ ಎಲ್ಲ ಮೆಮೊರೀಸ್ ಮುಂದೆ ಬರ್ತದೆ ಈಗ. ಇದಲ್ವಾ? ಇದಲ್ಲ. ಪರೀಕ್ಷಿತ್ ಹೇಗಂತ ಫ್ಲೈಯಿಂಗ್ ಕಿಸ್ ತಗೊಂಡು? ಹಾಂ, ಅವ ಐ ಲವ್ ಯು ಅಂತಿದ್ನ ಪರೀಕ್ಷಿತಿಗೆ. ಅವನ ಫಸ್ಟಿಗೆ ಫೋಟೋ ಅಂದ ಅಲ್ಲ, ನಾನು ಫೋಟೋ ಕೇಳ್ತಾವನ ಅನ್ಕೊಂಡೆ. ಮತ್ತೆ ಈಗ ಕೇಳಿದೆ ನಾನು. ಅವ ಕೇಳಿದ್ದೇನೆ ಆ್ಯಕ್ಚುಲಿ. ಅವ ಫಸ್ಟಿಗೆ ಫೋಟೋ ಅಂತಾನೆ ಹತ್ರ ಕರೀತಾನೆ. ಆಮೇಲೆ ಪರೀಕ್ಷಿತಿಗೆ ಮುತ್ತು ಮೇಲೆ ಮುತ್ತು ಸುರಿಮಳೆ. ಪರೀಕ್ಷಿತ್ ಮೇಲೆ ಲವ್ ಆಗಿದೆ ಅವನಿಗೆ. ಟೋಟಲ್ ಈಗ 53 ಕೊಟ್ಟಿದ್ಯಾ ನೋಡಿ. ರಾಯಲ್ ಎನ್ಫೀಲ್ಡ್ ಮೀಟಿಯರ್ 43 ಮೈಲೇಜ್ ಕೊಟ್ಟಿದೆ. ನೀನು ಪೆಟ್ರೋಲ್ ಹಾಕಿದ್ಯಾ ಅಥವಾ ಓಲ್ಡ್ ಮಂಕ್ ಹಾಕಿದ್ಯಾ? ಯಾಕೋ ಡೌಟ್ ಹೊಡಿತಿದೆ. ಅನ್ಸುತ್ತೆ ನಿನ್ನೆ ಬಂತು, ಅದು ಡೌಟ್ ಬರ್ತಿಲ್ಲ ನನಗೆ. ಅದು ಸಹ ಹೌದು. 4 ಕಿಲೋಮೀಟರ್ ಎಕ್ಸ್ಟ್ರಾ ಬಂದಿದೆ. ಎಕ್ಸ್ಪಲ್ಸ್ ಮೈಲೇಜ್ ಎಷ್ಟು ಕೇಳಬೇಕು? 43 ಮೈಲೇಜ್ ಮಾತಾಡ್ಲಿಕ್ಕಿಲ್ಲ ಅವನ ಹತ್ರ ಈಗೇನು. 53 ಲೈಫಲ್ಲಿ ಬಂತ, ನಿಮ್ಮ ಗಾಡಿ ಲೈಫಲ್ಲಿ ಬಂತ 35 ಗಾಡಿ 37 ಬಂದಿದೆ ಸ್ಟಾರ್ಟಿಂಗ್. ಈಗ ಬರ್ತಿಲ್ಲ.